ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಾವು ಒಂದು ಈಗಲ್ ಸ್ಟೋರಿಯನ್ನು ನೋಡೋಣ. ಈಗಲ್ ಸ್ಟೋರಿಯಲ್ಲಿ ನಾವು ಟ್ರೇಡಿಂಗ್ ಅನ್ನ ಕಲಿಯೋದು. ಯಾಕೆಂದ್ರೆ ನಾವು ನೋಡಿ, ದಿನನಿತ್ಯದಲ್ಲಿ ಕಲಿಕೆಗೆ ನಾವು ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. ಸೊ ಕತೆ ಅನ್ನೋದು ಎಲ್ಲರಿಗೂ ಇಂಟ್ರೆಸ್ಟ್ ಇರುವಂತಹ ಸಬ್ಜೆಕ್ಟ್. ಸೊ ಆ ಕತೆ ಮುಖಾಂತರ ನಾವು ವಿಷಯಗಳನ್ನು ತಿಳ್ಕೊಳ್ಳೋದು ಬೇಗ ನೆನಪಲ್ಲಿ ಉಳಿಯುತ್ತೆ. ಅದಕ್ಕೆ ಮುಂಚಿನ ಕಾಲದಲ್ಲಿ ಪಂಚತಂತ್ರ ಎಲ್ಲ ಕತೆಗಳಲ್ಲೇ ಮುಖಾಂತರದಲ್ಲಿ ತುಂಬಾ ನೀತಿ ಪಾಠಗಳನ್ನೆಲ್ಲ ಮೊದಲಿನ ಕಾಲದಲ್ಲಿ ಮಾಡ್ತಿದ್ರು. ಸೊ ನಮಗೂ ಅರ್ಥ ಆಗೋದು ಕತೆಗಳೇ. ಸೊ ಆ ರೀತಿಯಲ್ಲಿ ಕತೆಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಸೊ ಇದೊಂದು ಚಿಕ್ಕ ಪ್ರಯತ್ನ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಈಗ ನಮಗೆ ಈಗಲ್ ಸ್ಟೋರಿ. ಸೊ ತುಂಬಾ ಜನ ತುಂಬಾ ರೀತಿಯ ಈಗಲ್ ಸ್ಟೋರಿಗಳನ್ನ ಕೇಳಿರ್ತೀರಿ. ಬಟ್ ಇದು ನಾವು ಟ್ರೇಡಿಂಗ್ ರಿಲೇಟೆಡ್ ಆಗಿ ಈಗಲ್ ಸ್ಟೋರಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ನಿಮಗೆ ಗೊತ್ತಿರುವಂಥದ್ದೇ, ಅಕ್ಕಿಗಳ ರಾಜ ಅಂತ ಹೇಳಿದ್ರೆ ಅದು ಹದ್ದು, ಈಗಲ್ ಅಲ್ವಾ? ಅದು ಯಾವಾಗಲೂ ಎಲ್ಲ ಪ್ರಾಣಿಗಳಿಗಿಂತ ವಿಭಿನ್ನವಾಗಿ ಯೋಚನೆ ಮಾಡುತ್ತೆ. ಮತ್ತೆ ಅದಕ್ಕೆ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಅದಕ್ಕೋಸ್ಕರ ಅದನ್ನ ಹಕ್ಕಿಗಳ ರಾಜ ಅಂತ ಕರೀತಾರೆ. ಸೊ ಯಾವಾಗಲೂ ಎತ್ತರದಲ್ಲಿರುತ್ತೆ. ಯಾರಿಗೆ ಯಾವ ಪ್ರಾಬ್ಲಮ್ ಅಂತ ಹೇಳ್ತಾರೋ ಆ ಪ್ರಾಬ್ಲಮ್ಗಿಂತ ಎತ್ತರದಲ್ಲಿ ಇರುವಂತಹ ಥಿಂಕಿಂಗ್ ಮಾಡೋದು ಅದು ಹದ್ದಿನ ಒಂದು ಏನ್ ಹೇಳ್ತಾರೆ, ಬಾಲ್ಯ, ಅದರ ರಕ್ತಗತವಾಗಿ ಬಂದಂತ ಒಂದು ಕಲೆ. ಕರೆಕ್ಟ್ ಅಲ್ವಾ? ಸೊ ಈ ರೀತಿ ಇರುವಂತಹ ಹದ್ದಿಗೆ ಲೈಫ್ ಟೈಮ್ ಅಂತ ತಗೊಂಡ್ರೆ ಅದಕ್ಕೆ 80 ವರ್ಷ ಆಯುಷ್. ಸೊ 80 ವರ್ಷ ಬದುಕುತ್ತೆ. ಆದ್ರೆ 80 ವರ್ಷ ಬದುಕಬೇಕಂತಾದ್ರೆ ಹದ್ದು 40ನೇ ವರ್ಷಕ್ಕೆ, ಅಂದ್ರೆ ಎಕ್ಸಾಕ್ಟ್ಲಿ 50% ಆಫ್ ದಿಸ್ ಲೈಫ್ ಸ್ಪ್ಯಾನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೊಂದು ಕಠಿಣವಾದ ಒಂದು ಪರಿಸ್ಥಿತಿ ಬರುತ್ತೆ. ಆ ಕಠಿಣವಾದ ಪರಿಸ್ಥಿತಿಯನ್ನ ದಾಟಿದ್ರೆ ಮಾತ್ರ ಆ ಹದ್ದು 80 ವರ್ಷ ಬದುಕುತ್ತೆ. ಇಲ್ಲ ಅಂತ ಆದ್ರೆ ಅಲ್ಲೇನಾದ್ರು ಅದು ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಅದು 80 ವರ್ಷ ಬದುಕೋದಿಲ್ಲ. ಏನದು ಕಠಿಣವಾದ ಪರಿಸ್ಥಿತಿ ಅಂತ ಕೇಳಿದ್ರೆ, ಆ ಹದ್ದಿಗೆ ತನ್ನ ರೆಕ್ಕೆಗಳು ಭಾರ ಆಗ್ಲಿಕ್ಕೆ ಶುರು ಆಗುತ್ತೆ. ಎರಡನೇದಾಗಿ ಅದರ ಕೊಕ್ಕು, ಅಂದ್ರೆ ಅದರ ಬೀಕ್ ಏನಿದೆ ಅದು ದಪ್ಪ ಆಗ್ಲಿಕ್ಕೆ ಶುರು ಆಗುತ್ತೆ. ಇದು ಎರಡು ಅದರ ಒಂದು ಕಠಿಣವಾದ ಪರಿಸ್ಥಿತಿ. ಆದ್ರೆ ಈ ಹದ್ದು ಏನ್ ಮಾಡುತ್ತೆ, ಬಾಕಿ ಪ್ರಾಣಿಗಳ ತರ ಅಲ್ಲ. ಅದು ತುಂಬಾ ವಿಚಿತ್ರವಾಗಿ ಯೋಚನೆ ಮಾಡುವಂತ ಪ್ರಾಣಿ. ಅದಕ್ಕೋಸ್ಕರ ಅದಕ್ಕೆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ಹೇಳುವಂಥದ್ದು. ಈ ಹದ್ದು ಏನ್ ಮಾಡುತ್ತೆ, ಎತ್ತರದ ಹಿಮಾಲಯ ಬೆಟ್ಟಗಳ ಮೇಲೆ ತುದಿಯಲ್ಲಿ ಹೋಗಿ ಅದರ ಗೂಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಗೂಡಲ್ಲಿ ಹೋಗಿ ಕೂತ್ಕೊಂಡು ಅದು ತನ್ನ ಫಸ್ಟ್ ಅದು ಕೊಕ್ಕು ಬೀಕನ್ನ ಮುರಿದಾಕೊಳ್ಳುತ್ತೆ. ಮುರಿದಾಕಿ ತನ್ನ ದೇಹದಲ್ಲಿರುವಂತಹ ಎಲ್ಲ ಪುಕ್ಕಗಳನ್ನ ತೆಗೆದು ತೆಗೆದು ಬಿಸಾಕುತ್ತೆ. ತುಂಬಾ ಪೇನ್ಫುಲ್ ಆಗುತ್ತೆ. ಊಟ ಮಾಡೋಕ್ಕಾಗಲ್ಲ, ಬೇಟೆ ಮಾಡೋಕ್ಕಾಗಲ್ಲ, ಅದು ಏನು ಮಾಡೋಕ್ಕಾಗಲ್ಲ. ಅದನ್ನೆಲ್ಲದನ್ನು ತೆಗೆದು ಉಪವಾಸದಲ್ಲಿ ಅದು ಇದ್ದು ಆ ಒಂದು ಕಠಿಣವಾದ ಪರಿಸ್ಥಿತಿಯನ್ನ ಅದು ಫೇಸ್ ಮಾಡುತ್ತೆ. ಇದು ಫೇಸ್ ಮಾಡಿದಾಗ ಒಂದು ಸ್ವಲ್ಪ ಸಮಯದ ನಂತರ ಅದರ ತಾನಾಗಿ ತನ್ನ ಬೀಕನ್ನ ಬೆಳೆಯುತ್ತೆ. ಅದು ಪ್ರಕೃತಿಯ ನಿಯಮ. ಸೊ ಅದು ಆಟೋಮೆಟಿಕ್ ಆಗಿ ಬೆಳೆಯುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಉಗುರು ಕಟ್ಟಾಯ್ತು ಅಂದ್ರೆ ಉಗುರು ತಾನಾಗಿ ಬೆಳೆಯುವ ಹಾಗೆ ಅದಕ್ಕೆ ಇರುವಂತಹ ನೇಚರ್, ಅದು ತಾನಾಗಿ ತನ್ನ ಬೀಕ್ ಬರುತ್ತೆ. ಆಮೇಲೆ ಪುಕ್ಕಗಳು ಬೆಳೆಯುತ್ತೆ. ಎಲ್ಲ ಸರಿಯಾದಾಗ ಆವಾಗ ಅದು ಇನ್ನು 40 ವರ್ಷ ಬದುಕಲಿಕ್ಕೆ ಬೇಕಾಗುವಂತಹ ಪರಿಸ್ಥಿತಿ, ಆ ಒಂದು ಧೈರ್ಯ ಎಲ್ಲದೂ ತಂದ್ಕೊಂಡು ತಿರ್ಗಾ ಮತ್ತೆ ಎತ್ತರದಲ್ಲಿ ಹಾರುವಂತಹ ವ್ಯವಸ್ಥೆ ಇದೆ. ಇದು ಹದ್ದಿನಲ್ಲಿರುವಂತಹ ಒಂದು ಆ ಪರಿಸ್ಥಿತಿಯನ್ನ ನಿಭಾಯಿಸುವಂತಹ ಕಲೆ. ಈಗ ನಾವು ಟ್ರೇಡಿಂಗ್ ರಿಲೇಟೆಡ್ ಅಂತ ಹೇಳಿದ್ವಿ. ಇದರಲ್ಲಿ ಟ್ರೇಡಿಂಗು ಎಲ್ಲಿ ಸರ್ ಸಂಬಂಧ ಅಂತ ನೋಡಿದ್ರೆ, ನಾವು ಟ್ರೇಡರ್ಸ್ಗಳು ಸರ್, ನಾವು ಟ್ರೇಡಿಂಗ್ ಮಾಡೋಣ ಅಂತ ಬಂದಿರ್ತೀವಿ. ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡೋಣ ಅಂತ ಬಂದಿರ್ತೀವಿ. ಆ ಟ್ರೇಡಿಂಗ್ ಲೈಫ್ ಸ್ಪ್ಯಾನ್ ಅಂತ ತಗೊಂಡ್ರೆ ಟ್ರೇಡಿಂಗ್ ಲೈಫ್ ಸ್ಪ್ಯಾನ್ ತುಂಬಾ ದೊಡ್ಡದು. ಯಾಕೆಂದ್ರೆ ಇದಕ್ಕೆ ಏಜ್ ಬಾರ್ ಇಲ್ಲ. ಯಾವ ವಯಸ್ಸಲ್ಲಿ 80 ವರ್ಷ 90 ವರ್ಷ ನಿಮ್ಗೆ ಕಣ್ಣು ಸರಿ ಇತ್ತಂದ್ರೆ, ಕೈ ಚುರುಕಿತ್ತಂತ ಹೇಳಿದ್ರೆ ಮೊಬೈಲ್ ಆಪರೇಟ್ ಮಾಡಿಕೊಂಡು 80 ವರ್ಷದಲ್ಲೂ ನೀವು ಸಂಪಾದನೆ ಮಾಡ್ತಾ ಇರ್ಬೋದು. 85 90 ವರ್ಷದಲ್ಲೂ ಸಂಪಾದನೆ ಮಾಡ್ಬೋದು. ನಮ್ಮ ಸ್ಟೂಡೆಂಟ್ ಎಲ್ಲ ಕೆಲವರೆಲ್ಲ 82 ವರ್ಷದವರು ಈಗಲೂ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಏಜ್ ಅಲ್ಲೂ ಅರ್ನಿಂಗ್ ಮಾಡೋದಕ್ಕೆ ಏಜ್ ಲಿಮಿಟ್ ಇಲ್ಲ. ಅಂದ್ರೆ ಇಟ್ ಇಸ್ ಫಾರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಆದರೆ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಎಕ್ಸಾಕ್ಟ್ಲಿ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಮಗೆ ಹದ್ದಿನ ತರನೇ ನಮ್ಮ ಪುಕ್ಕಗಳು ಭಾರ ಆಗಕ್ಕೆ ಶುರು ಆಗುತ್ತೆ. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ದೆ, ನಮ್ಮ ಟ್ರೇಡಿಂಗ್ ಅನ್ನು ಅರ್ಥ ಮಾಡ್ಕೊಳ್ದೆ, ನಾವು ನಮ್ಮ ಜೀವನದಲ್ಲಿ ಆ ಟ್ರೇಡಿಂಗ್ ಅಲ್ಲಿ ಮಾಡಿದಂಥ ಮಿಸ್ಟೇಕ್ ಇಂದಾಗಿ ನಮ್ಮ ತಪ್ಪುಗಳು ಜಾಸ್ತಿಯಾಗಿ ನಾವು ಬೆಳಿಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಗಳನ್ನ ನಾವು ಹೊಂದ್ಕೊಳ್ತೀವಿ. ಅದೇ ತರ ನಮಗೆ ಒಂದು ಚೇಂಜ್ ಓವರ್ ಟಫ್ ಟೈಮ್ ಬರುತ್ತೆ. ಆ ಟಫ್ ಟೈಮ್ ಅಲ್ಲಿ ಯಾರು ಅದನ್ನ ಮೀರಿ ನಿಲ್ತಾರೋ, ಅಂದ್ರೆ ಇಲ್ಲ ಈ ಪರಿಸ್ಥಿತಿಯನ್ನು ನಿಭಾಯಿಸ್ತೀನಿ ಅಂತ ಯಾರು ದೃಢ ಸಂಕಲ್ಪದಲ್ಲಿ ನಿಲ್ತಾರೋ ಅವರು ಅದನ್ನ ಚೇಂಜ್ ಓವರ್ಗೆ ಕಾರಣ ಆಗ್ತಾರೆ. ಅಂದ್ರೆ ಅವರನ್ನ ಅವರೇ ತಿದ್ಕೊಬೇಕು. ಹೇಗೆ ಹದ್ದು ತನ್ನ ಕೊಕ್ಕನ್ನು ಅದನ್ನೇ ಮುರಿದು ಅದರಲ್ಲೇ ಹೊಸ ಒಂದು ಕೊಕ್ಕು ತೆಗೆದು ಅದೇ ತರ ಪುಕ್ಕಗಳನ್ನ ತೆಗೆದು ಹೊಸ ಪುಕ್ಕಗಳನ್ನ ಬೆಳೆಸಿ
ಹೇಗೆ ಹದ್ದು ತನ್ನನ್ನು ತಾನು ಬದಲಾವಣೆ ಮಾಡ್ಕೊಳ್ತೋ ಅದೇ ರೀತಿ ಟ್ರೇಡರ್ಸ್ಗಳು ತಮ್ಮ ತಪ್ಪನ್ನು ಅರಿವು ಮಾಡಿಕೊಂಡು ಈ ತಪ್ಪುಗಳನ್ನು ತಿರ್ಗಾ ಮಾಡಬಾರ್ದು ಅಂತ ತಿದ್ದಿ ಹೊಸವಾಗಿ ಒಂದು ಸಿಸ್ಟಮ್ ಇಟ್ಟು, ರೂಲ್ಸ್ ಇಟ್ಟು, ಡಿಸಿಪ್ಲಿನ್ ಇಟ್ಟು ಯಾರು ತಮ್ಮ ಜೀವನದ ಒಂದು ಕಥೆಯನ್ನೇ ಬದಲಾಯಿಸ್ಬೇಕಂತ ಹೊರಡ್ತಾರೋ ಅವರು ಹದ್ದಿನ ಥರ ನೆಕ್ಸ್ಟ್ 40 ವರ್ಷ ಅಂದರೆ ಟಿಲ್ ದ ಎಂಡ್ ನೀವು ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಿಕೊಂಡು ಆರಾಮಾಗಿ ಖುಷಿಯಲ್ಲಿ ಇರುವಂತಹ ಪರಿಸ್ಥಿತಿಯನ್ನು ನೀವು ತಂದುಕೊಳ್ತೀರಿ. ಇಲ್ಲ ಅಂತಾದ್ರೆ ಏನಾಗುತ್ತೆ, 40 ವರ್ಷದಲ್ಲೇ ಹದ್ದು ಹೋದಂಗೆ ನಾವು ನಮ್ಮ ಜೀವನವನ್ನು ಕಳ್ಕೊಳ್ತೀವಿ. ಜೀವನದಲ್ಲಿ ನಾವು ಏನು ಸಾಧನೆ ಮಾಡಿಲ್ಲ ಅನ್ನೋ ಒಂದು ಡಿಪ್ರೆಷನ್ಗೆ ಬಿದ್ದು ಹೋಗ್ತೀವಿ. ಕರೆಕ್ಟ್ ಅಲ್ವಾ? ಇದು ಹಾಗದೆ ನೀವು ಹದ್ದಿನ ಥರನೇ ಎದ್ದು ನಿಂತು ಗೆಲ್ಲಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.